ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸನಾತನ ಕಥನದ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಹಿಂದೂ ಧರ್ಮದಲ್ಲಿ ಹೇಳಿರುವಂತಹ ಅತ್ಯಂತ ಪವರ್ಫುಲ್ ಅಸ್ತ್ರಗಳ ಪಾರ್ಟ್ 2 ಅನ್ನ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಒಂದ್ ವೇಳೆ ನೀವು ಇದರ ಪಾರ್ಟ್ 1 ಅನ್ನ ಮಿಸ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಈ ಎಪಿಸೋಡ್ ನ ಕೊನೆಯಲ್ಲಿ ನಿಮ್ಗೆ ಸ್ಕ್ರೀನ್ ಅಲ್ಲಿ ಅದರ ಲಿಂಕ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಆ ಪಾರ್ಟ್ 1 ವೆರಿ ಇಂಟ್ರೆಸ್ಟಿಂಗ್. ಬಹಳಷ್ಟು ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ ಅನ್ನ ಮಾಡಿರುವಂತಹ ಎಪಿಸೋಡ್ಗಳಲ್ಲಿ ಒಂದು 2025. ಹಾಗಾಗಿ ಇದಾದ್ಮೇಲೆ ಅದನ್ನ ನೋಡಿ. ಟಾಪ್ 1 to ಟಾಪ್ 5 ಅನ್ನ ಆ ಎಪಿಸೋಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಎಪಿಸೋಡ್ ನಲ್ಲಿ ಟಾಪ್ 10 to ಟಾಪ್ 6 ಯಾವ್ಯಾವ ಅಸ್ತ್ರಗಳು ಎಷ್ಟು ಪವರ್ ಅನ್ನ ಹೊಂದಿದ್ವು, ಹಾಗೆ ಆ ಪವರ್ ಅನ್ನ ಪುರಾಣದ ಕಥೆಯಲ್ಲಿ ನಾವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅದನ್ನ ತಿಳ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ಸನಾತನ ಕಥನದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಟಾಪ್ 10 ಯಾವ್ದಪ್ಪ ಅಂತಂದ್ರೆ ವಾಸವಿ ಶಕ್ತಿ. ಈ ಅಸ್ತ್ರ ಎಂಥ ವೈರುಧ್ಯ ಅಂತಂದ್ರೆ, ನಿಮ್ಗೆ ಈ ಮಹಾಭಾರತದ ಉಪಕಥೆಗಳೆಲ್ಲ ಚೆನ್ನಾಗಿ ಪರಿಚಯ ಇತ್ತು ಅಂತಂದ್ರೆ, ಅರ್ಜುನ ಇಂದ್ರನ ಮಂತ್ರ ಪ್ರಸಾದದಿಂದ ಹುಟ್ಟಿರೋದಕ್ಕೆ ಇಂದ್ರನನ್ನ ಅರ್ಜುನನ ತಂದೆಯ ಸಮಾನ ಅನ್ನೋ ತರದಲ್ಲಿ ತೇಳುತ್ತಾರೆ. ಇಂಥ ಒಂದು ವಿಚಾರ ಇರುವಾಗ ಈ ವಾಸವಿ ಶಕ್ತಿಯನ್ನ, ಈ ಒಂದು ಅಸ್ತ್ರವನ್ನ ಯಾರಿಗೆ ಯಾರನ್ನ ಕೊಲ್ಲೋಕೆ ಕೊಟ್ಟಿದ್ದು ಅಂತಂದ್ರೆ, ಕರ್ಣನಿಗೆ ಖುದ್ದು ಇಂದ್ರದೇವ ಅರ್ಜುನನನ್ನ ಕೊಲ್ಲೋಕೆ ಕೊಟ್ಟಿದ್ದು. ಏನಿದು ವೈರುಧ್ಯ ಅಂತ ಅನಿಸ್ತು ಅಂತಂದ್ರೆ, ಯಾವಾಗ ಕರ್ಣ ಕುಂಡಲವನ್ನ ತೆಗೆದುಕೊಳ್ಳೋಕೆ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಈ ಇಂದ್ರದೇವ ಬರ್ತಾನೆ, ಹಾಗೆ ಕರ್ಣ ತನ್ನ ದೇಹದಿಂದ ಅದನ್ನ ಚೀರಿ ಕೊಡ್ತಾನಲ್ಲ, ಅದನ್ನ ನೋಡಿ, ಅವನ ಯಾತನೆಯನ್ನ ನೋಡಿ, ಆ ಶ್ರದ್ಧೆಯನ್ನ ನೋಡಿ ಇಂದ್ರದೇವನಿಗೆ ಒಂದ್ಸತಿ ನಾಚಿಕೆ ಆಗ್ಬಿಡುತ್ತೆ. ಆವಾಗ ಅವನು, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೀನ್ ಇಂಥದ್ದೆಲ್ಲ ಒಂದ್ ಕೆಲಸ ಮಾಡ್ತೀಯ, ನಿನ್ನ ದೇಹವನ್ನೇ ಹರಿದು ಕೊಟ್ಟ ಹಾಗೆ ಕರ್ಣಕುಂಡಲ ಕೊಟ್ಟಿದ್ಯಾ ಅಂತಂದ್ರೆ, ಕೇಳು, ನಿನ್ಗೇನು ವರ ಬೇಕು ಕೇಳು ಅಂತ ಹೇಳ್ತಾನೆ. ಆವಾಗ ಕರ್ಣ ಕೇಳೋದು, ನೀನ್ ಇದನ್ನ ಏನಕ್ಕೆ ತಗೊಂಡೆ ಅಂತಂದ್ರೆ, ನಿನ್ನ ಮಂತ್ರ ಪ್ರಸಾದದಿಂದ ಹುಟ್ಟಿರುವಂತಹ ಅರ್ಜುನನನ್ನ ಬಚಾವ್ ಮಾಡೋಕೆ. ಆದ್ರೆ ಅರ್ಜುನ ನನ್ನ ವಿರೋಧಿ, ಅವನನ್ನ ಮಠ ಹಾಕ್ಬೇಕು, ಅವನನ್ನ ಸಂಹಾರ ಮಾಡ್ಬೇಕು ಅನ್ನೋದೇ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಗುರಿ. ಹಾಗಿರುವಾಗ ಒಂದ್ ವೇಳೆ ನಿಂಗೆ ನಿಜವಾಗ್ಲೂ ಮನಸಾರೆ ವರವನ್ನ ಕೊಡ್ಲೇಬೇಕು ಅಂತ ಇತ್ತು ಅಂತಂದ್ರೆ, ಇಂದ್ರದೇವ ನನಗೆ ಅರ್ಜುನನನ್ನ ಕೊಲ್ಲೋಕೆ ಸಾಧ್ಯವಾಗುವಂತಹ ಒಂದು ಶಕ್ತಿಶಾಲಿ ಅಸ್ತ್ರವನ್ನ ಕೊಡು ಅಂತ ಹೇಳಿದಾಗ, ಇಂದ್ರ ಅರ್ಜುನನನ್ನ ಕೊಲ್ಲೋಕೆ ಅಂತ ಹೇಳಿ ಕರ್ಣನಿಗೆ ವಾಸವಿ ಶಕ್ತಿ ಅಸ್ತ್ರವನ್ನ ಪ್ರದಾನ ಮಾಡಿರ್ತಾನೆ. ಆದ್ರೆ ಕೃಷ್ಣನ ಲೀಲೆಯ ಪ್ರಕಾರ ಈ ಅಸ್ತ್ರ ಕರ್ಣನ ಹತ್ರ ಇದ್ರೂ ಕೂಡ ಅರ್ಜುನನನ್ನ ಕೊಲ್ಲೋಕೆ ಬಳಕೆ ಆಗೋದಿಲ್ಲ. ಘಟೋತ್ಕಚನನ್ನ ಕೊಲ್ಲೋಕೆ ಬಳಸಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಯಾಕೆ ಅನ್ನೋದನ್ನ ನಾನು ಇನ್ನೊಂದು ಸಪರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಈ ವಿಶೇಷ ಏನಾಗಿತ್ತು ಅಂತಂದ್ರೆ, ಈ ಒಂದು ಅಸ್ತ್ರದ್ದು ಒಂದೇ ಒಂದು ಬಾರಿ ಯೂಸ್ ಮಾಡಬಹುದು. ಅದೂ ಕೂಡ ಯಾವಾಗ ರಣರಂಗದಲ್ಲಿ ಯಾವ ವ್ಯಕ್ತಿಯ ಹೆಸರನ್ನ ಹೇಳಿ, ಅಂದ್ರೆ ಟಾರ್ಗೆಟ್ ಅನ್ನ ಚೂಸ್ ಮಾಡಿ ಆಮೇಲೆ ಆ ಒಂದು ಶಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅವರನ್ನ ಸಂಹಾರ ಮಾಡುವಂತಹ ತಾಕತ್ತನ್ನ ಹೊಂದಿತ್ತು ಈ ವಾಸವಿ ಶಕ್ತಿ ಅಸ್ತ್ರ. ನಂಬರ್ 9 ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಬೇರೆ, ಬ್ರಹ್ಮಶೀರ್ಷ ಅಸ್ತ್ರ ಬೇರೆ. ಈ ಬ್ರಹ್ಮಶೀರ್ಷ ಅಸ್ತ್ರ ಅಂತಂದ್ರೆ ಏನು ಅನ್ನೋದನ್ನ ನಾನು ಪಾರ್ಟ್ 1 ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅದು ಬ್ರಹ್ಮಾಸ್ತ್ರಕ್ಕಿಂತನೂ ಪವರ್ಫುಲ್. ಈ ಬ್ರಹ್ಮಾಸ್ತ್ರ ಎಷ್ಟು ಪವರ್ಫುಲ್ ಅಂತಂದ್ರೆ, ನಮ್ಮ ಇವತ್ತಿನ ನ್ಯೂಕ್ಲಿಯರ್ ವೆಪನ್ ಅದ್ರ ತಾಕತ್ತನ್ನ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವು ಹುಟ್ಟದಾಗಿಂದ ನಾವ್ ಯಾರು ಅದನ್ನ ವಿಟ್ನೆಸ್ ಮಾಡಿಲ್ಲ. ಫಾರ್ಚುನೇಟ್ಲಿ ಅದನ್ನ ವಿಟ್ನೆಸ್ ಮಾಡಬಹುದಾದಂತಹ ಯಾವುದೇ ಸಂದರ್ಭ ಬರದೇ ಇರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ, ಬಿಕಾಸ್ ಇಟ್ ಇಸ್ ಡಿವಾಸ್ಟಿಂಗ್. ಆದ್ರೆ ಹಿಂದೆ, ಅಂದ್ರೆ ನಮ್ಮ ಇತಿಹಾಸದಲ್ಲಿ ವಿಶ್ವ ಯುದ್ಧದ ಸಂದರ್ಭದಲ್ಲಿ ನಾಗಾಸಾಕಿಯ ಮೇಲೆ, ಅಂದ್ರೆ ಜಪಾನ್ ಮೇಲೆ ಹಾಕಿದ್ಮೇಲೆ ಇವತ್ತಿಗೂ ಕೂಡ ಅಲ್ಲಿನವರ ಪರಿಸ್ಥಿತಿ ಏನಿದೆ, ಅಲ್ಲಿ ಹುಟ್ಟುವಂತಹ ಮಕ್ಕಳ ಅಂಗವೈಕಲ್ಯವನ್ನು ಸೇರಿದ ಹಾಗೆ ಒಂದು ನ್ಯೂಕ್ಲಿಯರ್ ವೆಪನ್ ಅಥವಾ ಬಾಂಬ್ ಅನ್ನೋದು ಏನೆಲ್ಲ ಸರ್ವನಾಶ ಮಾಡಬಹುದು ಅನ್ನೋದಕ್ಕೆ ನಮಗೆ ಸಾಕ್ಷಿಯನ್ನ ಹೇಳುತ್ತೆ ಈ ಬ್ರಹ್ಮಾಸ್ತ್ರದ ಪವರ್ ಅನ್ನುವಂಥದ್ದು. ಅಷ್ಟು ಇದು ಖುದ್ದು ಸೃಷ್ಟಿಕರ್ತ ಬ್ರಹ್ಮನಿಂದನೇ ಸೃಷ್ಟಿ ಆಗಿರುವಂತಹ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಅಸ್ತ್ರಾಸ್ ಎವರ್. ನಂಬರ್ 8 ಈ ಅಸ್ತ್ರ ಅತ್ಯಂತ ವಿಶೇಷವಾಗಿರುವಂತಹ ಅಸ್ತ್ರ. ಯಾಕೆ ಅಂತಂದ್ರೆ, ಇದು ಒಬ್ಬ ಮನುಷ್ಯನ ಮೂಳೆಯಿಂದ ಮಾಡಿಲ್ಪಟ್ಟಿರುವಂತಹ ಅಸ್ತ್ರವಾಗಿರತ್ತೆ. ಯಾವುದು ಅಂತ ಪಟ್ಟಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಹೇಳಿ ನೋಡೋಣ. ಇಂದ್ರನ ವಜ್ರ. ಯಾರಿಂದ ಮಾಡಲ್ಪಟ್ಟಿದ್ದು, ಯಾರ ಮೂಳೆಯಿಂದ ಇದು ಮಾಡಲ್ಪಟ್ಟಿದ್ದು ಅಂತಂದ್ರೆ, ಯಾವಾಗ ದೇವತೆಗಳ ನಡುವೆ ಹಾಗೂ ಅಸುರರ ನಡುವೆ ಒಂದು ಭೀಕರವಾಗಿರುವಂತಹ ಘೋರವಾಗಿರುವಂತಹ ಅನ್ಸ್ಟಾಪಬಲ್ ವಾರ್ ಅನ್ನೋದು ಶುರುವಾಗತ್ತೆ. ಆವಾಗ ಈ ಅಸುರರನ್ನ, ಅವರ ತಾಕತ್ತನ್ನ ತಡೆಯೋಕೆ ಸಾಧ್ಯ ಆಗದೆ ಈ ದೇವತೆಗಳೆಲ್ಲ ಕಂಗಾಲಾಗಿರುವಾಗ ಋಷಿ ದಧೀಚಿಗಳು
ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿ, ಅಂದ್ರೆ ತಮ್ಮ ಮೂಳೆಯನ್ನ ಅರ್ಪಣೆ ಮಾಡಿಸಿ ಆ ಮೂಳೆಗನ್ನೆಲ್ಲ ಸೇರಿಸಿ ವಿಶ್ವಕರ್ಮ ಅತ್ಯಂತ ಪವರ್ಫುಲ್ ಅಸ್ತ್ರವನ್ನ ರೆಡಿ ಮಾಡ್ತಾರೆ. ಅದನ್ನೇ ವಜ್ರ ಅಂತ ಕರಿತೀವಿ. ಇಂದ್ರನ ಕೈಯಲ್ಲಿ ಇರುತ್ತೆ. ಈ ವಜ್ರದ ಪವರ್ ಎಷ್ಟು ಅಂತ ನಾವು ಇಮ್ಯಾಜಿನ್ ಮಾಡ್ಬೇಕು ಅಂತಂದ್ರೆ, ಹನುಮಂತನ ತಾಕತ್ತು ನಿಮ್ಗೆ ಗೊತ್ತಲ್ವಾ? ಹನುಮಂತನನ್ನು ಕೂಡ ಒಂದು ಬಾರಿ ಈ ವಜ್ರ ಅಸ್ತ್ರ ಮೂರ್ಛೆಗೊಳಿಸಿತು, ಅಷ್ಟು ಪವರ್ಫುಲ್. ಜೊತೆಗೆ ಆಯುಧಾನಾಂ ಅಹಂ ವಜ್ರ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಆ ವಜ್ರದ ಶ್ರೇಷ್ಠತೆ ಏನು ಅನ್ನೋದನ್ನ ಸಹ ಆಯುಧಾನಾಂ ಅಹಂ ವಜ್ರ ಅನ್ನೋದು ನಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೆಕ್ಸ್ಟ್ ಒನ್ ಅಂದ್ರೆ ಟಾಪ್ 7th ಯಾವ್ದಪ್ಪ ಅಂತಂದ್ರೆ ರುದ್ರಾಸ್ತ್ರ. ಈ ಅಸ್ತ್ರದ ವಿಶೇಷತೆ ಏನು ಅಂತಂದ್ರೆ ಸೃಜನ ಹಾಗೂ ವಿನಾಶ, ಇದು ಎರಡನ್ನೂ ಮಾಡುವಂತಹ ತಾಕತ್ತನ್ನ ಈ ಅಸ್ತ್ರ ಹೊಂದಿತ್ತು. ಅಂದ್ರೆ 11 ರುದ್ರರ ಶಕ್ತಿ ಅನ್ನೋದನ್ನ ಕಾನ್ಸಿಕ್ರೇಟ್ ಮಾಡ್ಕೊಂಡಿರುವಂತಹ ಅಸ್ತ್ರ ಇದು. ಮಹಾಭಾರತದ ಸಂದರ್ಭದಲ್ಲಿ ಇದರ ಉಲ್ಲೇಖ ಅನ್ನುವಂಥದ್ದು ಬರುತ್ತೆ. ಹಾಗೆ ಮಹಾಭಾರತದ ಕಾಲದಲ್ಲಿ ಇದರ ಉಲ್ಲೇಖ ಬಂದಾಗ ಅರ್ಜುನನನ್ನ ಕೊಲ್ಲೋಕೆ ಕರ್ಣ ಒಂದ್ಸತಿ ಇದನ್ನ ಪ್ರಯೋಗ ಮಾಡಿರ್ತಾನೆ. ಅಂಡ್ ಎಲ್ಲಾ ಪವರ್ಫುಲ್ ಅಸ್ತ್ರಗಳ ಹಾಗೆ ಇದು ಕೂಡ ಒಂದು ಸಾತಿ ಬಿಟ್ರು ಒಬ್ರು ಅಂದ ತಕ್ಷಣ ಅದ್ರ ದಾರಿಯಲ್ಲಿ ಯಾರೇ ಅಡ್ಡ ಬಂದ್ರು ಕೂಡ ಅವರನ್ನು ಸರ್ವನಾಶ ಮಾಡಿ ಟಾರ್ಗೆಟ್ ಅನ್ನ ಹಿಟ್ ಆಗದೆ ಬಿಡ್ತಾ ಇರ್ಲಿಲ್ಲ. ಆದ್ರೆ ಫಾರ್ಚುನೇಟ್ಲಿ ಅರ್ಜುನನ ಶಿವಕವಚ ಅನ್ನುವಂಥದ್ದು ಏನಿರುತ್ತೆ ಅದು ಅವನನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆದ್ರೆ ಒಬ್ಬ ರಾಕ್ಷಸನನ್ನ ಅಂದ್ರೆ ಕಾಲಕೀಯ ರಾಕ್ಷಸನನ್ನ ಇದು ಧ್ವಂಸಗೊಳಿಸಿರುತ್ತೆ, ಸಂಹಾರ ಮಾಡಿರುತ್ತೆ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಅಸ್ತ್ರಾಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ತಪ್ಪಾಗೋದಿಲ್ಲ. ಲಾಸ್ಟ್ ಯಾವ್ದಿರಬಹುದು ಅಂತ ಹೇಳಿ ಅಂದ್ರೆ ಟಾಪ್ 6th ಒನ್ ಯಾವ್ದಪ್ಪ ಅಂತಂದ್ರೆ ವೈಷ್ಣವಾಸ್ತ್ರ. ಮಹಾವಿಷ್ಣು ಹೊಂದಿರುವಂತಹ ಅತ್ಯಂತ ಶ್ರೇಷ್ಠ ಅಸ್ತ್ರಗಳಲ್ಲಿ ಯಾವ್ದಾದ್ರೂ ಟಾಪ್ 3 ಬರ್ತಾ ಹೋಗುತ್ತೆ ಅಂತಂದ್ರೆ ಅದು ವೈಷ್ಣವಾಸ್ತ್ರ. ಅಂಡ್ ಇದ್ರ ವಿಶೇಷತೆ ಏನು ಅಂತಂದ್ರೆ ಇದು ಒಂದು ಸಾತಿ ಪ್ರಯೋಗಕ್ಕೆ ಬಿತ್ತು ಅಂದ ತಕ್ಷಣ ಅಲ್ಲಿ ಯಾರಿಗೂ ಉಳಿಗಾಲ ಇಲ್ಲ. ಅದ್ರ ಅಡ್ಡ ಅರ್ಜುನ ಬರ್ಲಿ, ಕರ್ಣ ಬರ್ಲಿ, ಘಟೋತ್ಕಚ ಬರ್ಲಿ, ಎಂಥವರೇ ಬರ್ಲಿ, ಎಂತ ದೊಡ್ಡ ಯೋಧನೇ ಬರ್ಲಿ, ಎಂತ ದೊಡ್ಡ ಧರ್ಮಿಷ್ಠನೇ ಬರ್ಲಿ, ಅವರು ಸಂಹಾರ ಆಗಿ ಹೋಗ್ತಾರೆ ಈ ವೈಷ್ಣವಾಸ್ತ್ರದ ನಡುವೆ, ಎಕ್ಸೆಪ್ಟ್ ಮಹಾವಿಷ್ಣು ಹಿಮ್ಸೆಲ್ಫ್. ಇನ್ಫ್ಯಾಕ್ಟ್ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ದುರ್ಯೋಧನನ ಪರವಾಗಿ ಅವರ ಒಂದು ಪಡೆಯಲ್ಲಿ ಯುದ್ಧ ಮಾಡ್ತಾ ಇದ್ದಂತಹ ಜ್ಯೋತಿಷ್ಯಪುರದ ರಾಜ ಭಗದತ್ತ ಅರ್ಜುನನ ಮೇಲೆ ವೈಷ್ಣವಾಸ್ತ್ರವನ್ನ ಪ್ರಯೋಗ ಮಾಡಿರ್ತಾನೆ. ಆವಾಗ ಅದನ್ನ ತಡೆದಿದ್ದು ಅಥವಾ ಅಡ್ಡ ಬಂದಿದ್ದು ಶ್ರೀಕೃಷ್ಣ ಪರಮಾತ್ಮ. ಸೊ ಈ 5 ಅಸ್ತ್ರಗಳು ಅಂದ್ರೆ ಟಾಪ್ 10 ಟು ಟಾಪ್ 6 ನಮ್ಮ ಹಿಂದೂ ಧರ್ಮದ ಪುರಾಣದಲ್ಲಿ ಬಹಳಷ್ಟು ವಿಶೇಷತೆಯನ್ನ ಹೊಂದಿರುವಂತಹ ಹಾಗೆ ಅಷ್ಟೇ ಪವರ್ ಅನ್ನ ಹೊಂದಿರುವಂತಹ ಅಸ್ತ್ರಗಳು. ಟಾಪ್ 5 ಟು ಟಾಪ್ 1 ಪಾರ್ಟ್ 1 ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪುರಾಣದ ಸ್ಟೋರಿಯನ್ನ ಕೂಡ ಶೇರ್ ಮಾಡಿದೀನಿ. ಈ ಎಪಿಸೋಡ್ ಆದ ತಕ್ಷಣ ನೀವು ಕ್ಲಿಕ್ ಮಾಡಿ ಮಿಸ್ ಮಾಡದೆ ನೋಡಿ. ಹಾಗೆ ಈ ಎಪಿಸೋಡ್ಗಳನ್ನ ನಿಮ್ಮ ಪ್ರೀತಿ ಪಾತ್ರವ್ರ ಜೊತೆ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್, ಒಂದು ಒಳ್ಳೆ ಕಮೆಂಟ್, ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅದರಿಂದ, ಅದನ್ನ ಮಾಡಿ. ಹೈಪ್ ಆಪ್ಷನ್ ನಿಮ್ಗೆ ತೋರಿಸ್ತಾ ಇತ್ತು ಅಂತಂದ್ರೆ ಹೈಪ್ ಮಾಡೋದ್ರಿಂದ ನಿಮ್ ಹಾಗೆ ಬೇರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಇಂಥ ಕಥೆಗಳನ್ನ ಅಥವಾ ಇಂಥ ಜ್ಞಾನವನ್ನ ಪಸರಿಸುವ ನನ್ನ ಪ್ರಯತ್ನ ಅನ್ನುವಂಥದ್ದು ಏನಿದೆ ನಂಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಆಡ್ ಆಗುತ್ತೆ. ಮುಂದಿನ ವಾರದ ಸನಾತನ ಕಥನದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು.